ನಮಸ್ಕಾರ ಸರ್. ನಮಸ್ತೆ ಸರ್. ಇವತ್ತಿನ ದಿವಸ ದೇವಸ್ಥಾನದ ಕಶೋತ್ಸವ ಮತ್ತೆ ಒಂದು ಓಪನಿಂಗ್ ಸೆರೆಮನಿ ಬಂದಿದೆ, ಹೇಗೆ ಅನ್ನಿಸ್ತದೆ ಸರ್? ಸರ್, ಮರಡಿ ನಾವು ಹೊಸದಾಗಿ ಇಲ್ಲಿ ವಿಗ್ರಹಗಳನ್ನು ಮಾಡಿಸಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಮ್ಮ ತರೀಕೆರೆ ತಾಲೂಕಿನಲ್ಲಿ ಈ ಒಂದು ದೇವಸ್ಥಾನ ತುಂಬಾ ಅದ್ಭುತವಾಗಿ, ತುಂಬಾ ಸುಂದರವಾಗಿ ಬಂದಿರತಕ್ಕಂಥ ಕೆಲವೇ ಒಂದ್ 2-3 ದೇವಸ್ಥಾನದಲ್ಲಿ ಇದು ಕೂಡ ಒಂದು ತುಂಬಾ ಸಂತೋಷ ಆಗುತ್ತೆ. ಒಂದು ಸಣ್ಣ ಊರಲ್ಲಿ ಇಡೀ 7 ಬುಡಕಟ್ಟು ಬರ್ತದೆ. ತರೀಕೆರೆ ಒಂದು ಎಲ್ಲಾ ಊರುಗಳಲ್ಲೂ ಸೇರಿ ಯಾರು ಒಕ್ಕಲುಗಳಿದ್ದಾರೆ ಅವರೆಲ್ಲರೂ ಹಣ ಹಾಕಿ ಒಂದು ಅದ್ಭುತವಾದ ದೇವಸ್ಥಾನ ಮಾಡಿದ್ದಾರೆ. ಇದರಲ್ಲಿ 8 ಊರಿನವರು ಕೂಡ ಇದರಲ್ಲಿದ್ದಾರೆ. ಗಡಿಯಲ್ಲಿ, ಮುಗುಳಿ, ತರೀಕೆರೆ, ಅಜ್ಜಂಪುರ, ಕಡೂರು, ಎಲ್ಲಾ ಶೂನಿ, ಇವೆಲ್ಲ ಬಗ್ಗೆ ತಾಳಿ ಶೂನಿ, ತಾಳಿಕಟ್ಟಿ ಎಲ್ಲರೂ ಕೂಡ ಬಂದಿದ್ದಾರೆ. ಇವತ್ತು ನಿಜಲ್ಲೂ ಕೂಡ ಒಂದು ಭಾಗದಲ್ಲಿ ಬಹಳ 100 ವರ್ಷ 1000 ವರ್ಷ ಬರತಕ್ಕಂಥ ದೇವಸ್ಥಾನವನ್ನ ಈ ಒಂದು ಒಕ್ಕಲುನವರು ಕಟ್ಟಿರೋದು ಸಂತೋಷ ವಿಚಾರ. ಅದಕ್ಕೆ ದೇವರು ಅವರಿಗೆ 2 ಕೋಟಿಗೂ ಹೆಚ್ಚು ಹಣವನ್ನ ಖರ್ಚು ಮಾಡಿ ಕಟ್ಟಿದ್ದಾರೆ. ನಿಜಲ್ಲೂ ಕೂಡ ತುಂಬಾ ಸಂತೋಷ ವಿಚಾರ. ಇದು 1000 ವರ್ಷ ಬರತಕ್ಕಂಥ ದೇವಸ್ಥಾನ, 100 ವರ್ಷ 1000 ವರ್ಷ ಇರತಕ್ಕಂಥ ದೇವಸ್ಥಾನವನ್ನ ಈ ಒಂದು 7 ಬುಡಕಟ್ಟು ಒಕ್ಕಲಿಗರು ಎಲ್ಲ ದೇವರು ಎಲ್ಲ ಒಕ್ಕಲಿಗರು ಸೇರಿ ಕಟ್ಟಿದ್ದಾರೆ ಈ ಮುಗುಳಿಯಲ್ಲಿ. ಇದೆಲ್ಲ ಮುಗುಳಿಯ ಜನತೆ ಮತ್ತು ಈ ದೇವರ ಎಲ್ಲ ಭಕ್ತರು ಹೋಗಿ ನಾನು ದೇವರ ಆಯುಷ್ಯ, ಆರೋಗ್ಯ ಮತ್ತು ಈ ಭಾಗದಲ್ಲಿ ಉತ್ತಮವಾದ ಮಳೆಯನ್ನ ಕೊಡ್ಲಿ, ಕುಡಿಯ ನೀರಿನ ತೊಂದರೆ ಬಹಳ ಗ್ರಾಮಗಳಿದೆ, ಅವೆಲ್ಲ ಹೋಗಲಾಡಿಸಿ ದೇವರು ಅಂತ ದೇವರಿಗೆ ಪ್ರಾರ್ಥನೆ ಮಾಡಿದೀನಿ. ಮತ್ತು ಕೂಡ ನಾವು ಅದನ್ನೇ ಮಾಡ್ತಾ ಇರೋದು. ಏನು ಮಳೆ ಬರ್ಲಿ, ಕುಡಿಯ ನೀರಿನ ತೊಂದರೆ ನೀಗ್ಬೇಕು ಅನ್ನತಕ್ಕಂಥದ್ದು ಎಲ್ಲ ದೇವರುಗಳು ನಾವು ಕೇಳ್ತಾ ಇರೋದು. ಮಳೆ ಬರ್ಬೇಕು, ಜನರಿಗೆ ತುಂಬಾ ಕಡೆ ಕುಡಿಯ ನೀರಿನ ತೊಂದರೆ ಇದೆ, ಎಲ್ಲ ನೀಗ್ಬೇಕು ಅಂತ ಹೇಳಿ ಅದ್ಭುತವಾಗಿ ಒಗ್ಗಟ್ಟಿಂದ ಎಲ್ಲ ಜನ ಸೇರಿ ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗ್ಲಿ. ಓಕೆ ಸರ್, ಥ್ಯಾಂಕ್ ಯು.